ಹಾವೇರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಸೊಂದು ಪಲ್ಟಿ ಹೊಡೆದು ಭೀಕರ ಅನಾಹುತ ಆಗಿರತಕ್ಕಂಥ ಘಟನೆಯ ಬಗ್ಗೆ ಈಗ ಮಾಹಿತಿ ಬರ್ತಾ ಇದೆ. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ, 6 ಜನರಿಗೆ ಗಂಭೀರ ಗಾಯವಾಗಿದೆ. ಹಾವೇರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಸೊಂದು ಪಲ್ಟಿಯಾಗಿದೆ. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ, 6 ಜನರಿಗೆ ಗಂಭೀರ ಗಾಯವಾಗಿದೆ. ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ನಡೆದಿದೆ. 11 ವರ್ಷದ ಅರ್ನವಿ, 20 ವರ್ಷದ ಯಶ್ ಮೃತಪಟ್ಟವರು, 29 ಮಂದಿ ಪಾರಾಗಿದ್ದಾರೆ. ಇದು ಮಹಾರಾಷ್ಟ್ರದ ಸಾಂಗ್ಲಿಯಿಂದ ತಮಿಳುನಾಡಿನ ಕಡೆಗೆ ಹೊರಟಿದ್ದ ಬಸ್ ಅಂತ ಗೊತ್ತಾಗಿದೆ. ಕಾರಿಗೆ ಡಿಕ್ಕಿ ತಪ್ಪಿಸೋದಕ್ಕೆ ಹೋಗಿ ಬ್ರೇಕ್ ಹಾಕಿದ್ದಾನೆ ಬಸ್ ಚಾಲಕ. ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದು ಬಳಿಕ ಪಲ್ಟಿಯಾಗಿದೆ ಬಸ್. ಸ್ಥಳಕ್ಕೆ ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿಯವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಒಂದು ಪಲ್ಟಿಯಾದ ಘಟನೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಮೋಟೆಬೆನ್ನೂರು ಹೆದ್ದಾರಿ 48ರಲ್ಲಿ ಘಟನೆ ನಡೆದಿರುವಂಥದ್ದು. ಇದು ಸಾಂಗ್ಲಿಯಿಂದ ಬೆಂಗಳೂರು ಮಾರ್ಗವಾಗಿ ತಮಿಳುನಾಡಿಗೆ ಹೋಗುವಂತಹ ಖಾಸಗಿ ಬಸ್ಸು. ಆದರೆ ಮುಂದೆ ಕಾರು ಬಂದಿರೋ ಕಾರಣಕ್ಕಾಗಿ ಏನೋ ಖಾಸಗಿ ಚಾಲಕ ಬ್ರೇಕ್ನ ಹೊಡೆದಕ್ಕೆ ಪರಿಣಾಮವಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಏನು ಖಾಸಗಿ ಬಸ್ ಸಂಪೂರ್ಣವಾಗಿ ಪಲ್ಟಿಯಾಗಿರುವಂಥದ್ದು. ಬಸ್ನಲ್ಲಿ 36ಕ್ಕೂ ಅಧಿಕ ಜನರು ಏನೋ ಇದು ಪ್ರಯಾಣ ಮಾಡ್ತಾಯಿದ್ರು. ಅದು 15 ಜನ ಬೆಂಗಳೂರಿಗೆ ಮತ್ತು 15 ಜನ ತಮಿಳುನಾಡಿಗೆ ಈ ರೀತಿಯಾದಂಥ ಹೋಗುವಂತಹ ಸ್ಲಿಪ್ಪರ್ ಕೋಚ್ಗೆ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಏನೋ ಈಗಾಗಲೇ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಕೂಡ ರಕ್ಷಣಾ ಕಾರ್ಯವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ 2 ಜನ ಅಂದರೆ 15ರಿಂದ 17 ವರ್ಷದ 2 ವಯಸ್ಕರ ಏನು ಯುವಕರು ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ರಕ್ಷಣಾ ಕಾರ್ಯವನ್ನು ಮಾಡಿ ಬಸ್ಸನ್ನು ಮೇಲಕ್ಕೆತ್ತುವಂತಹ ಕಾರ್ಯವನ್ನು ಮಾಡಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಜನರು ಕೂಡ ನಿದ್ದೆಯಲ್ಲಿ ಜಾರಿದ್ರು ಅಂತಲೇ ಹೇಳ್ಬೋದು. ಆದರೆ ಚಾಲಕನ ನಿಯಂತ್ರಣ ತಪ್ಪಿ ಏನು ಬಸ್ ಪಲ್ಟಿಯಾಗಿರುವಂಥದ್ದು. ಹೀಗಾಗಿ ಕಾರ್ಯಾಚರಣೆಯ ಮೂಲಕ ಬಸ್ಸನ್ನು ಈಗಾಗಲೇ ಎತ್ತುವಂಥ ಕೆಲಸ ಮಾಡಿರುವಂಥದ್ದು. ಸುಮಾರು ಏನೋ ಪ್ರಯಾಣಿಕರನ್ನ ಈಗಾಗಲೇ ಹಾವೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ. ಹೀಗಾಗಿ ಹಾವೇರಿ ಎಸ್ ಪಿ ಯಶೋಧ ಮೇಡಮ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿರುವಂಥದ್ದು. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನಾಗಿರುವಂಥದ್ದು ಘಟನೆಗೆ? ಯಾರು ರೆಸ್ಕ್ಯೂ ಮಾಡಿರುವಂಥದ್ದು? ಇದು 12:15 ಸುಮಾರು, 12:15 1 ಗಂಟೆ ಸುಮಾರಿಗೆ ಸಡನ್ನಾಗಿ ಮುಂದೆ ಒಂದು ಕಾರ್ ಬಂತು ಅಂತ ಹೇಳ್ತಾನೆ ಡ್ರೈವರ್. ಈಗ ಡ್ರೈವರ್ಗೇನಾಗಿಲ್ಲ, ಕಾರ್ ಬಂತು, ಹಂಗಾಗಿ ನಾನು ತಪ್ಪಿಸ್ಲಿಕ್ಕೆ ನಾನು ಸ್ಲೋ ಮಾಡೋಕ್ಕೆ ಹೋಗಿ ಸಡನ್ ಬ್ರೇಕ್ ಹಾಕಿದೆ, ಬ್ಯಾಲೆನ್ಸ್ ತಪ್ಪಿತು ಅಂತ. ಬಟ್ ಈಗ ನಾವು ನೋಡಿದಾಗ ಡಿವೈಡರ್ಗೆ ಹೊಡೆದಿದ್ದ, ನಾವು ಹಿಂದಿನ ಭಾಗ ಬಸ್ ಡ್ಯಾಮೇಜ್ ಆಗಿದೆ. ಬಸ್ ಡಿವೈಡರ್ ಮೇಲೇ ಹಿಂದಿನ ಭಾಗ ಬಿದ್ದು ಎಳ್ಕೊಂಡ್ಬಂದು ಇಲ್ಲಿ ರೋಡಲ್ಲಿ ಸ್ವಲ್ಪ ಒಂದು 10-15 ಮೀಟ್ರ್ ಮುಂದೆ ಬಂದು ಬಿದ್ದಿದೆ. ಸದ್ಯ 36 ಜನ ಇದ್ದರು ಅಂತ ಗೊತ್ತಾಗಿದೆ. ಇವರು ಪ್ಯಾಸೆಂಜರ್ಸು. ಅದರಲ್ಲಿ 2 ಮಕ್ಕಳು ಡೆತ್ ಆಗಿದ್ದಾರೆ, ಒಂದು 11 ಇಯರ್ಸು ಮತ್ತು ಒಂದು 14-15 ಇಯರ್ಸ್ ಹುಡುಗ. ಉಳಿದವರೆಲ್ಲ ಒಂದು 4-5 ಜನಕ್ಕೆ ಸ್ವಲ್ಪ ಮೇಜರ್ ಇಂಜುರೀಸ್ ಇದೆ, ಶಿಫ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಇದ್ದಾರೆ. ಎಸ್ ಪಿ ಅವರ ಮಾತು ಅಂತಂದರೆ ಈಗ ಸದ್ಯಕ್ಕೆ 2 ಜನರು ಕೂಡ ಸಾವನ್ನಪ್ಪಿರುವಂಥದ್ದು, 5ಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಹೀಗಾಗಿ ಹಾವೇರಿಯ ಜಿಲ್ಲಾಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮ್ರಾಮನ್ ನಾಗರಾಜ್ ಪಬ್ಲಿಕ್ ಟಿವಿ, ಹಾವೇರಿ.